ನೀವು ಹೋಗಿದ್ರಲ್ಲ, ಅರುಣಾಚಲ ಪ್ರದೇಶದಲ್ಲಿ ಪುಸ್ತಕ ಸಿದ್ಧ ಆಗಿರೋದು. ತದನಂತರ ತಮಿಳಂತೂ ತಮಿಳುನಾಡು ಚೆನ್ನೈನಲ್ಲಾಗಿರೋದು. ಮಹಾಜ್ಞಾನಿ ಚನ್ನಬಸವಣ್ಣನವರ 108 ವಚನಗಳು ಕೇವಲ ಜನರಿಗೆ ಅರ್ಥ ಆಗಲ್ಲ ಅಂಥೇಳಿ ಭಾವಾರ್ಥವನ್ನು ಸಿದ್ಧ ಮಾಡಿಕೊಟ್ಟವರು ನಮ್ಮ ಸಿದ್ದಣ್ಣ ಲಂಗೋಟಿ ಅಣ್ಣವರು. ಇಲ್ಲೇ ಲೇಖಕರಿದ್ದಾರೆ. ತದನಂತರ ಅಕ್ಕಮಹಾದೇವಿಯ 108 ವಚನಗಳನ್ನು ಭಾವಾರ್ಥದೊಂದಿಗೆ ಕೊಟ್ಟಿರ್ತಕ್ಕಂಥ ನಮ್ಮ ಅಕ್ಕ ಕಲ್ಯಾಣಮ್ಮ ಲಂಗೋಟಿಯವರು ಇಲ್ಲಿದ್ದಾರೆ. ಆಮೇಲೆ ಮುಕ್ತಾ ಕಾಗಲಿಯವರು ಚೆನ್ನಮ್ಮ ಇವರಿದ್ರು ಯಾರು DM ಚಂದ್ರಶೇಖರ್ರವರು ಬರೆದಿರ್ತಕ್ಕಂಥ ಬಸವೇಶ್ವರ ಅನ್ನೋದಕ್ಕೆ ಭಾಳ ಅದ್ಭುತವಾಗಿ ಕನ್ನಡದಲ್ಲಿ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿಯವರು ಬರೀ ನಾವು ಇತ್ತೀಚೆಗೆ ಸಮಾಜ ಅದು ಇದು ಏನೇನೋ ಗೊಂದಾಟಗಳಲ್ಲಿ ಮಾಡ್ತಿರ್ತೀವಿ, ನಾವು ಹಿಂದೂಗಳು, ನೀವು ಅವರು ಇವರು ಅಂತೇಳಿ. ಅದರ ಬಗ್ಗೆ ಎಲ್ಲರಿಗೂ ಒಂದು ಸ್ವಚ್ಛ ಅರಿವು ಮೂಡಲಿ ಅಂತ ಹೇಳಿ ಪಾಶ್ಚಿಮಾತ್ಯ ತತ್ವದರ್ಶನ ಮತ್ತು ಲಿಂಗಾಯತ ತತ್ವದರ್ಶನ, ಭಾರತದ ಧರ್ಮಗಳು, ಭಾರತದಲ್ಲಿ 10 ಧರ್ಮ ಇವೆ, ಅದರಲ್ಲಿ ಲಿಂಗಾಯತ 9ನೇ ಧರ್ಮವಾಗಿ ಕಾಣಿಸ್ಕೊಳ್ತದೆ. ಈ ಲಿಂಗಾಯತಕ್ಕೂ ಉಳಿದ 9 ಧರ್ಮಗಳಿಗೂ ಇರುವ ವ್ಯತ್ಯಾಸವನ್ನು ಆ ಗ್ರಂಥದ ಮೂಲಕ ನೀವು ನೋಡಬೇಕು.